ಅದೊಂದು ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಪೊಲೀಸ್ ಠಾಣೆಯಲ್ಲಿ 2 ರಾತ್ರಿಗಳನ್ನು ಕಳೆದಿರುವ ಬಿಜೆಪಿ ಶಾಸಕ ಮುನಿರತ್ನ ಖಾಕಿ ಪ್ರಶ್ನೆಗಳಿಗೆ ಕಂಗಾಲಾಗಿದ್ದಾರೆ. ಇನ್ನೂ 2 ಎಫ್ಐಆರ್ ದಾಖಲಿಸಿಕೊಂಡಿರುವ ಪೊಲೀಸರು ಹಲವು ಸೆಕ್ಷನ್ಗಳನ್ನು ಹಾಕಿದ್ದು ಮಾಜಿ ಸಚಿವನಿಗೆ ಸಂಕಷ್ಟ ತಂದಿಟ್ಟಿದೆ. ಒಬ್ಬ ಗೌಡಾಗಿ ಅಲಾಂ ಕೋರ್ನರ್ ಮಗನೇ ಬಿಡ್ತೀನಿ ನೀನು ಅಷ್ಟು ಸುಲಭವಾಗಿ. ಇದಲ್ದಿದ್ರೆ ಇಂಥ 100ರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣ. ಜಾತಿ ನಿಂದನೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನಗೆ ಸಂಕಷ್ಟ. ತನಿಖಾಧಿಕಾರಿಯಿಂದ ಸಾಲು ಸಾಲು ಪ್ರಶ್ನೆ, ಮುನಿರತ್ನ ವಿಲವಿಲ. ಜೀವ ಬೆದರಿಕೆ, ಜಾತಿ ನಿಂದನೆ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊನ್ನೆ ಕೋಲಾರದ ಬಳಿ ಮಾಜಿ ಸಚಿವರನ್ನ ಬಂಧಿಸಿದ ಪೊಲೀಸರು 2 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಸದ್ಯ ಅಶೋಕನಗರ ಠಾಣೆಯಲ್ಲಿ 2 ರಾತ್ರಿಗಳನ್ನ ಕಳೆದಿರೋ ಮಾಜಿ ಸಚಿವ ಮುನಿರತ್ನಗೆ ತನಿಖಾಧಿಕಾರಿ ಶೇಷಾದ್ರಿಪುರಂ ಎಸಿಪಿ ಪ್ರಕಾಶ್ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಜೀವ ಬೆದರಿಕೆ ಹಾಕಿದ್ದು ನಿಜಾನ? ಯಾವ ವಿಚಾರಕ್ಕೆ ನೀವು ಬೆದರಿಕೆ ಹಾಕಿದ್ದು? ಯಾವಾಗ ರೆಕಾರ್ಡ್ ಮಾಡಿದ ಆಡಿಯೋ? ಎಷ್ಟು ವರ್ಷದಿಂದ ದೂರುದಾರ ಪರಿಚಯ? ಆಡಿಯೋ ಬಹಿರಂಗ ಆಗೋ ಮುನ್ನ ದೂರುದಾರರು ನಿಮ್ಮನ್ನ ಸಂಪರ್ಕಿಸಿದ್ರ ಎಂದೆಲ್ಲ ಪೊಲೀಸರು ಮುನಿರತ್ನರನ್ನ ಪ್ರಶ್ನಿಸಿದ್ದಾರೆ. ಇನ್ನು ದೂರುದಾರ ಹಾಗೂ ನಿಮಗೆ ಹೇಗೆ ಪರಿಚಯ ಅಂತ ಮುನಿರತ್ನರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಇದರ ಜೊತೆಗೆ ನಿಮ್ಮ ನಡುವೆ ಏನಾದ್ರೂ ವ್ಯವಹಾರ ಆಗಿತ್ತ? ಇಬ್ಬರ ನಡುವೆ ಫೋನ್ ಸಂಪರ್ಕ ಇತ್ತ? ಕೊನೆಯ ಸಲ ಭೇಟಿಯಾಗಿದ್ದು ಯಾವಾಗ? ಹೀಗೆ ಮುನಿರತ್ನಗೆ ತನಿಖಾಧಿಕಾರಿಗಳು 10 ಹಲವು ಪ್ರಶ್ನೆಗಳನ್ನ ಕೇಳಿ ವಿಚಾರಣೆ ನಡೆಸಿದ್ದಾರೆ. ಎರಡು ಕೇಸ್ನಲ್ಲಿ ಪೊಲೀಸರು ಹಾಕಿರೋ ಸೆಕ್ಷನ್ಗಳು ಯಾವುವು? ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ 2 ಎಫ್ಐಆರ್ ದಾಖಲಾಗಿದೆ. ಹಲವು ಸೆಕ್ಷನ್ಗಳಲ್ಲಿ ದೂರು ದಾಖಲಿಸಲಾಗಿದೆ. ಮುನಿರತ್ನ ವಿರುದ್ಧ ಮಾಜಿ ಕಾರ್ಪೊರೇಟರ್ ದೂರುದಾರ ವೇಲುನಾಯಕ್ ನೀಡಿರುವ ದೂರಿನ ಸೆಕ್ಷನ್ಗಳು ಯಾವ್ಯಾವುದು ಅನ್ನೋದನ್ನ ನೋಡೋದಾದ್ರೆ, ಜಾತಿ ನಿಂದನೆ ಆರೋಪದಲ್ಲಿ ವೇಲುನಾಯಕ್ ಅಟ್ರಾಸಿಟಿ ಆಕ್ಟ್ ಸೆಕ್ಷನ್ 3/1/6/S ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಅವಮಾನ, ಉದ್ದೇಶಪೂರ್ವಕವಾಗಿ ಅವಮಾನಿಸುವ ರೀತಿ ನಿಂದನೆ, ಬೆದರಿಕೆ ಹಾಗೂ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡದವರಿಗೆ ಜಾತಿ ಹೆಸರಿನಲ್ಲಿ ನಿಂದನೆ ಅಡಿ ಎಫ್ಐಆರ್ ದಾಖಲಾಗಿದೆ. ಇನ್ನು ಐಪಿಸಿ 153A ಸೆಕ್ಷನ್ ಅಡಿಯಲ್ಲಿ ಬೇರೆ ಜಾತಿಗೆ ಅಪಮಾನ ಮಾಡೋದು, ಪೂರ್ವಾಗ್ರಹ ಪೀಡಿತವಾಗಿ ಜಾತಿಯ ಬಗ್ಗೆ ದ್ವೇಷದ ಮಾತುಗಳನ್ನಾಡೋದು, ಐಪಿಸಿ ಸೆಕ್ಷನ್ 509 ಅಡಿಯಲ್ಲಿ ಮಹಿಳೆಯ ಗೌರವಕ್ಕೆ ಧಕ್ಕೆ ತರುವ ಹೇಳಿಕೆ ಆರೋಪ ಹಾಗೂ ಐಪಿಸಿ ಸೆಕ್ಷನ್ 504 ಅಡಿಯಲ್ಲಿ ಉದ್ದೇಶ ಪೂರ್ವಕವಾಗಿ ನಿಂದಿಸಿ ಸಾರ್ವಜನಿಕ ಅಶಾಂತಿಗೆ ಪ್ರಚೋದನೆ ಹಾಗೂ ಐಪಿಸಿ ಸೆಕ್ಷನ್ 153 ಅಡಿಯಲ್ಲಿ ದಂಗೆ ಏಳುವಂತಹ ಹೇಳಿಕೆ ನೀಡೋದು ಅಂತ ಮುನಿರತ್ನ ವಿರುದ್ಧ ವೇಲುನಾಯಕ್ ಎಫ್ಐಆರ್ ದಾಖಲಿಸಿದ್ದಾರೆ. ಇನ್ನು ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಯಾವ್ಯಾವ ಸೆಕ್ಷನ್ಗಳಲ್ಲಿ ಮುನಿರತ್ನ ವಿರುದ್ಧ ದೂರು ದಾಖಲಿಸಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಐಪಿಸಿ ಸೆಕ್ಷನ್ 506 ಅಡಿಯಲ್ಲಿ ಕ್ರಿಮಿನಲ್ ಬೆದರಿಕೆ ಅಥವಾ ಜೀವ ಬೆದರಿಕೆ, ಇನ್ನು ಐಪಿಸಿ ಸೆಕ್ಷನ್ 504 ಅಡಿಯಲ್ಲಿ ಉದ್ದೇಶ ಪೂರ್ವಕವಾಗಿ ನಿಂದಿಸಿ ಸಾರ್ವಜನಿಕ ಅಶಾಂತಿಗೆ ಪ್ರಚೋದನೆ, ಇನ್ನು ಐಪಿಸಿ ಸೆಕ್ಷನ್ 37 ಅಡಿಯಲ್ಲಿ ಒಂದೇ ಉದ್ದೇಶದಲ್ಲಿ ಅನೇಕ ಅಪರಾಧ, ಐಪಿಸಿ ಸೆಕ್ಷನ್ 385 ಅಡಿಯಲ್ಲಿ ಸುಲಿಗೆ ಮಾಡುವ ಸಲುವಾಗಿ ಬೆದರಿಕೆ, ಇನ್ನು ಐಪಿಸಿ ಸೆಕ್ಷನ್ 420 ಅಡಿಯಲ್ಲಿ ವಂಚನೆ ಮಾಡೋದು ಹಾಗೂ ಐಪಿಸಿ ಸೆಕ್ಷನ್ 323 ಅಡಿಯಲ್ಲಿ ಸ್ವತಃ ತಾನೇ ಘಾಸಿ ಮಾಡೋದಕ್ಕೆ ಶಿಕ್ಷೆ.
ಮದರ್ ಡಿವೈಸ್ ಸಂಗ್ರಹಿಸಲು ಮುಂದಾದ ಪೊಲೀಸರು. ಮುನಿರತ್ನ ಆಡಿಯೋ ಸ್ಯಾಂಪಲ್ ಎಫ್ಎಸ್ಎಲ್ಗೆ. ಜಾತಿ ನಿಂದನೆ ಪ್ರಕರಣದಲ್ಲಿ ತನಿಖಾಧಿಕಾರಿಗಳು ಈಗಾಗಲೇ ದೂರುದಾರರ ಬಳಿ ಆಡಿಯೋದ ಮದರ್ ಡಿವೈಸ್ ಕೇಳಿದ್ದಾರೆ. ಅದರಂತೆ ದೂರುದಾರರು ತಮ್ಮ ಬಳಿ ಇರೋ ಮದರ್ ಡಿವೈಸ್ ಅನ್ನ ತಲುಪಿಸಲಿದ್ದಾರೆ. ಮುನಿರತ್ನ ಆಡಿಯೋ ಸ್ಯಾಂಪಲ್ ಅನ್ನ ಕೂಡ ಪಡೆಯಲಿದ್ದಾರೆ. ಜೊತೆಗೆ ದೂರುದಾರ ಚೆಲುವರಾಜು ಆಡಿಯೋ ಸ್ಯಾಂಪಲ್ ಕೂಡ ಸಂಗ್ರಹಿಸಿದ್ದಾರೆ. ಧ್ವನಿ ಪರೀಕ್ಷೆಗಾಗಿ ಆಡಿಯೋ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ಗೆ ರವಾನಿಸಲಿದ್ದಾರೆ. ವೈರಲ್ ಆಡಿಯೋದಲ್ಲಿರುವ ಧ್ವನಿ ಯಾರದ್ದು? ಇಬ್ಬರ ಧ್ವನಿ ಮತ್ತು ಆಡಿಯೋ ಜೊತೆ ಹೋಲಿಕೆ ಮಾಡಿ ಎಫ್ಎಸ್ಎಲ್ ತಜ್ಞರು ವರದಿ ನೀಡಲಿದ್ದಾರೆ. ಬರೀ ದುಡ್ಡಲ್ಲ. ಅದೇನೇ ಇರಲಿ, ಜಾತಿ ನಿಂದನೆ, ಜೀವ ಬೆದರಿಕೆ ಪ್ರಕರಣದಲ್ಲಿ ಮುನಿರತ್ನ ಸಿಲುಕಿ ನರಳಾಡ್ತಿದ್ದಾರೆ. ಇಂದು ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದ್ದು, ಪೊಲೀಸರು ವಿಚಾರಣೆಗಾಗಿ ಮತ್ತೆ ಕಸ್ಟಡಿಗೆ ಪಡೆಯುತ್ತಾರಾ ಅನ್ನೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.